ಇಲ್ಲಿ ನಂದಿ ಉಪಹಾರ ಒಳಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಬಂದು ಆ್ಯಕ್ಚುಲಿ ಮುಂದೆ ಹೋಗಿದ್ದು ಅಲ್ಲಿ ಮತ್ತೇನು ಸಿಗಲಿಲ್ಲ. ಆರ್ಯ ಅವ್ರಿಗೆ ಇಲ್ಲೇ ತಿನ್ನೋದನ್ನ ಇತ್ತಂತ. ಸೊ ಲೆಟ್ಸ್ ಟ್ರೈ ಹಿಯರ್. ನೀರ ಏನು ಬೇಕು ನೋಡಿ ಹೇಳಿದ್ದೀಗ. ಯಾವ ದೋಸೆ ಬೇಕಾ? ಯಾವುದು? ಮಸಾಲೆ ದೋಸೆ, ಗೀ ದೋಸೆ, ಬಟರ್ ದೋಸೆ, ಚೀಸ್ ದೋಸೆ, ಖಾಲಿ ದೋಸೆ, ಓಪನ್ ಬಟರ್ ಮಸಾಲ. ಮೇಡಮ್ ನಿಮಗೆ ಕಾಫಿ ಟೀ ಏನಾದ್ರು ಬೇಕಾ? ಒಟ್ಟಿಗೆ ಹೇಳ್ಬಿಡಿ, ಆಮೇಲೆ ಪುನಃ ಕೊಡಲ್ಲ. ಕಾಫಿ ಟೀ ಏನಾದ್ರು ಬೇಕಾ? ಕಾಫಿ ಇದೆ, ಟೀ ಇದೆ, ಬಾದಾಮ್ ಹಾಲ್ ಇದೆ, ಬೂಸ್ಟ್ ಇದೆ, ಹಾರ್ಲಿಕ್ಸ್ ಇದೆ. ನಿಮಗೆ ಮೇಡಮ್ 1/2 ಬರಲ್ಲ ಮೇಡಮ್, ಒಂದೊಂದೇ ಬರೋದು. ಹೌದಾ? ಕೇಳ್ತೀನಿ ಮೇಡಮ್. ಖಾಲಿ ಏನು ಹೇಳಿರಲ್ಲ ಮೇಡಮ್, ಮರ್ತೈತಿ. ಇನ್ನೊಂದ್ಸತಿ ಹೇಳಿ. ಏನು? ಓಪನ್ ಬಟರ್ ಮಸಾಲ. ನಿಮ್ಮದು ಮೇಡಮ್ ಪಲಾವ? ರೈಸ್ ಬಾತ್. ಓಕೆ. ಓಪನ್ ಬಟರ್ ಮಸಾಲ ಅಂತ ಇದೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಅಗಸ್ತ್ಯ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಹೇಳ್ತಾಳೆ ನಮ್ಮ ರತ್ನ. ನಾವು ಭೋಗನಂದೀಶ್ವರ ಟೆಂಪಲ್ಗೆ ಬಂದೇವಿ. ನಂದಿ ಹಿಲ್ಸ್ ಇಂದ ಜಸ್ಟ್ 5.5 ಕಿಲೋಮೀಟರ್ಸ್ ಒಳಗದ. ಸೊ ಬರ್ರಿ ಟೆಂಪಲ್ ಹೆಂಗೈತಿ ಅಂತ ಹೇಳಿ ನೋಡೋಣ. ಆ್ಯಕ್ಚುಲಿ ಅದು ಭೋಗ ಆ್ಯಂಡ್ ಯೋಗ ನಂದೀಶ್ವರ ದೇವಾಲಯ ಅಂದರೆ ಎರಡು ಐತೆ ದೇವಸ್ಥಾನ ಇಲ್ಲಿ. ಸೊ ಮತ್ತು ಫ್ರಂಟ್ ಮಸ್ತ್ ಆಗೈತಲ್ಲ. ನಾ ಬರ್ತೀನಿ ಅಂತಲೇ ನೋಡು ಎಷ್ಟೆಲ್ಲ ಇದು ಮಾಡಿದೆ. ಬರ್ತಿದ್ದಾರೆ ಅದಕ್ಕೆ ವೆಲ್ಕಮ್. ಅವ್ರು ನಿನ್ನ ಫ್ರೆಂಡ್ಸ್ ಎಲ್ಲ ಕಡೆ ಇರ್ತಾರಪ್ಪಿ. ನಿನ್ನ ಫ್ರೆಂಡ್ಸ್ ಎಲ್ಲ ಸೈಡ್ ಬನ್ನಿ. ಜೋಶೆಲ್ಲ ಮೇಲೆ ಮಧ್ಯಕ್ಕೆ ಹೋಗಿ ಗಿಟ್ಬಿಟ್ಟಾರೆ. ಇಂಕಿ ಪಿಂಕಿ ಪೋ ಅಂಕಿ. ಇಲ್ಲಿ ವ್ಯೂ ಸಕ್ಕದಾಗೈತೆ ಮಾತ್ರ. ದೇವಸ್ಥಾನ ಅದರಿಂದನೇ ಬೆಟ್ಟ. ನೀವೇನಾದ್ರು ಇಲ್ಲಿ ನೋಡಿದ್ರೆ ನೋಡಿ ಎಷ್ಟು ಸೂಪರಾಗಿದೆ ವ್ಯೂ. ನೋಡೋಣ ಬನ್ನಿ. ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನನೂ ಇದೆ. ಭೋಗ ಆ್ಯಂಡ್ ಯೋಗ ನಂದೀಶ್ವರ ಅಂದರೆ ನಮ್ಮ ಬಾಸ್ ಎಲ್ಲ ಕಡೆ ದರ್ಶನ ಮಾಡಬೇಕು ಅಂದ್ಕೊಂಡ್ರೆ ಎಲ್ಲಿ ಬೇಕಾದ ಕಡೆಯವರು ಸಿಕ್ಬಿಡ್ತಾರೆ ನಮ್ಮ ಬಾಸ್. ಸೊ ಈ ದೇವಸ್ಥಾನದ ಎಂಟ್ರಿಲೇ ನಿಮಗೆ ಶ್ರೀ ವೀರಭದ್ರೇಶ್ವರ ಟೆಂಪಲ್ ಅಂದರೆ ವೀರಭದ್ರೇಶ್ವರ ಸನ್ನಿಧಿ ಇದೆ. ಅಂದರೆ ನಿಮಗೆ ಎಂಟ್ರಿ ಕೊಟ್ಟ ತಕ್ಷಣ ಲೆಫ್ಟ್ ಹ್ಯಾಂಡ್ ಸೈಡ್ ಎಡಭಾಗಕ್ಕೆ ಸಿಗುತ್ತೆ. ಇದು ಜಸ್ಟ್ ನಿಮಗೆ ನಂದಿ ಹಿಲ್ಸಿಂದ 5.5 ಕಿಲೋಮೀಟ್ರ್. ಸೊ ಯಾರೇ ನಂದಿ ಹಿಲ್ಸ್ಗೆ ಹೋಗ್ತೀರಾ ತಪ್ಪದೇ ದಯವಿಟ್ಟು ಈ ದೇವಸ್ಥಾನಕ್ಕೂ ವಿಸಿಟ್ ಮಾಡಿ. ಇದು ಪಲ್ಲವ ಡೈನಸ್ಟಿಲಿ ಕಟ್ಟಿದಂತಹ ದೇವಾಲಯ. ಸುಮಾರು 700 ವರ್ಷಗಳ ಹಳೆಯ ದೇವಾಲಯ ಅನ್ನೋ ಉಲ್ಲೇಖ ಇದೆ. ನೀವು ಗೂಗಲ್ ಮಾಡಿದ್ರೂ ಈ ದೇವಾಲಯದ ಬಗ್ಗೆ ಪೂರಾ ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ. ಮತ್ತು ಇದನ್ನು ಭೋಗ ಯೋಗ ಮತ್ತು ಅರುಣಾಚಲ ದೇವಾಲಯ ಅಂತಲೂ ಕರೀತಾರೆ. ಅಂದರೆ ಹಿಂದೂಗಳ ಜೋಡಿ ದೇವಾಲಯ ಇದು. ಇದು ನಂದಿ ಗ್ರಾಮದಲ್ಲಿದ್ದು, ಈ ನಂದಿ ಗ್ರಾಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಬರುತ್ತೆ. ಅಲ್ಲೊಂದು ನಿಮಗೆ ಕಲ್ಯಾಣಿ ಸಿಗುತ್ತೆ. ಅದು ತುಂಬ ಬ್ಯೂಟಿಫುಲ್ ಆಗಿದೆ, ಅದ್ಭುತವಾಗಿದೆ. ಆದರೆ ಆ ಕಲ್ಯಾಣಿ ಒಳಗೋಗೋಕ್ಕಾಗಲ್ಲ, ಅಂದರೆ ಗೇಟ್ ಲಾಕ್ ಮಾಡಿಬಿಟ್ಟಿದ್ದಾರೆ.
ಸೊ ಹೋಪ್ ನಮ್ಮ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀವಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್.